ದೆಹಲಿಯಲ್ಲಿ ಸಂಪುಟ ಪಟ್ಟಿಗೆ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಸರ್ಕಸ್ ನಡೀತಾ ಇದೆ. ಇನ್ನೂ ಕೂಡ ರಾಹುಲ್ ಗಾಂಧಿಯ ಸಮಯಾವಕಾಶ ಸಿಕ್ಕಿಲ್ಲ. ನಾಳೆ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂತಹ ನಿರೀಕ್ಷೆಯಲ್ಲಿ ನಾಯಕರಿದ್ದಾರೆ. ಪದೇ ಪದೇ ಮುಂದೂಡಿಕೆ ಆಗ್ತಾನೆ ಇದೆ. ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಿಕ್ಕೆ ಸರ್ಕಸ್ ನಡೀತಾ ಇದೆ ದೆಹಲಿಯಲ್ಲಿ. ರಾಹುಲ್ ಗಾಂಧಿ ಸಮಯಾವಕಾಶವನ್ನ ಕೊಡ್ತಾ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರೆಲ್ಲರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಆದರೆ ಮತ್ತೆ ಮತ್ತೆ ಮುಂದೂಡಿಕೆ ಆಗ್ತಾನೆ ಇದೆ. ಇದರಿಂದಾಗಿ ಬೇಸತ್ತಿರುವಂತಹ ಸಚಿವಾಕಾಂಕ್ಷಿಗಳು ದೆಹಲಿಯಿಂದ ವಾಪಸ್ ಆಗ್ತಿದ್ದಾರೆ. ಜಮೀರ್ ಅಹಮದ್ ಮತ್ತು ಜಿಎಸ್ ಪಾಟೀಲ್ ಸೇರಿದಂತೆ ಹಲವು ಮಂದಿ ಈ ಎರಡನೇ ಪಟ್ಟಿಯಲ್ಲಿ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಭರವಸೆಯೊಂದಿಗೆ ದೆಹಲಿಯಲ್ಲಿ ಇದ್ರು. ಆದರೆ ಯಾವಾಗ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದೆ, ವಾಪಸ್ ಆಗ್ತಿದ್ದಾರೆ ಸಚಿವಾಕಾಂಕ್ಷಿಗಳು. ಬರಿಗೈಯಲ್ಲಿ ವಾಪಸ್ ಆಗ್ತಿದ್ದಾರೆ. ಇತ್ತ ಬೆಂಗಳೂರಿನ ಲೋಕಭವನದಲ್ಲೂ ಕೂಡ ಪ್ರಮಾಣ ವಚನಕ್ಕೆ ಒಂದ್ ಕಡೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಗುರುವಾರವೇ ಪ್ರಮಾಣ ವಚನ ಆಗುತ್ತೆ, ಶುಕ್ರವಾರವೇ ಪ್ರಮಾಣ ವಚನ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪಟ್ಟಿ ಫೈನಲ್ ಮಾಡಲಿಕ್ಕೆ ಸಮಯಾವಕಾಶ ನಿಗದಿಯಾಗಿದ್ದಂಥದ್ದು ಕೂಡ ಪದೇ ಪದೇ ಮುಂದೂಡಿಕೆ ಆಗ್ತಾನೆ ಇದೆ. ಪರಿಷತ್ ಸಭಾಪತಿ ಹೊರಟ್ಟಿ ರಾಜೀನಾಮೆ ಫಿಕ್ಸ್. ಸರ್ಕಾರದಿಂದ ರಾಜೀನಾಮೆಗೆ ಬಂದಿದ್ಯಂತೆ ಸೂಚನೆ. ಅಧಿವೇಶನಕ್ಕೂ ಮುನ್ನ ರಾಜೀನಾಮೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇರೋದ್ರಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ದೂರವಾಣಿ ಕರೆ ಮಾಡಿ ದೆಹಲಿಯಿಂದ ಸೂಚನೆ ಬಂದಿದ್ಯಂತೆ. ನಾನು ಬೇಡ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಒಂದ್ ಕಡೆ ಹೊರಟ್ಟಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನ ಪಡೀತಿದ್ದಾರೆ ಹೈಕಮಾಂಡ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಬದಲು ಮಾಡಿದಂಥ ಉದಾಹರಣೆಗಳಿಲ್ಲ. ಇದು ಸಂವಿಧಾನದ ಹುದ್ದೆ. ಅಲ್ಲಿ ಹೋಗಿ ಕೂತ್ಕೊಂಡವ್ರು ಯಾವುದೇ ಪಕ್ಷದವರಲ್ಲಿ ಆ ಪಕ್ಷದವರಿದ್ದರೂ ಸಹಿತ ಅಲ್ಲಿ ಸಂವಿಧಾನದ ಪ್ರಕಾರ ನಡಿಬೇಕಾಗತ್ತೆ. ಯಾರು ಸಭಾಪತಿ ಇದ್ದೀನೋ ಅವರಿದ್ದು ಅಂದ್ರೆ ಅವ್ರ ಪರವಾಗಿ ಮಾಡ್ಬೇಕಂತೇಳಿ ಅವ್ರನ್ನ ಮಾಡೋಕ್ಕಾಗತ್ತೆ ಅನ್ನೋದು ಆಗೋದಿಲ್ಲ. ಅಲ್ಲಿದ್ದವ್ರು ಪಕ್ಷಾತೀತವಾಗಿರಬೇಕು. ಮತ್ತು ನಾನು ಇಡೀ ಭಾರತ ದೇಶದಲ್ಲಿನ ಅತ್ಯಂತ ಸೀನಿಯರ್, 48 ವರ್ಷ ಸುದೀರ್ಘವಾದಂಥ ನನ್ನವರು ಚೇಂಜ್ ಮಾಡ್ತಾರಂದ್ರೆ ಬಹುಮತ ಐತೆ ಅಂತಂದ್ರೆ ಏನು ಮಾಡ್ತಾರೆ ಮಾಡಲಿ. ನಾನು ಅದ್ರ ಬಗ್ಗೆ ವಿಚಾರ ಮಾಡೋದು ನೋಡ್ತೀನಿ. ಸಿಚುವೇಶನ್ ಮೇಲೆ ನಾನು ತೀರ್ಮಾನ ಮಾಡ್ತೀನಿ. ಒತ್ತಡ ಹಾಕೋದಲ್ಲ. ಯಾವಾಗಾದರೂ ಸಂವಿಧಾನ ಪೀಠದಲ್ಲಿ ಇದ್ದಂಥವ್ರನ್ನ ತೆಗೆಯುವಂಥದ್ದು ಅಥವಾ ಅವಿಶ್ವಾಸ ನಿರ್ಣಯ ಎದಕ್ಕೆ ಮಂಡಿಸ್ತೀರಿ? ಕಾರಣ ಬೇಕು. ಒಂದು ಭ್ರಷ್ಟಾಚಾರ ಮಾಡಿರಬೇಕು, ಪಕ್ಷಪಾತ ಮಾಡಿರಬೇಕು, ಏನಾರಾಗಿರ್ಬೇಕು, ಕಾರಣ ಬೇಕಪ್ಪ. ನಿಮ್ಮಣ್ಣ ಏನಂದ್ರೆ ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡ್ತೀವಿ. ಏನಂತ ಮಾಡ್ತೀರಿ ನನ್ನ ಮೇಲೆ? ನಾ ಏನೇನು ಮಾಡಲಿಲ್ಲ ಇವತ್ತಿನವರೆಗೂ. ಮಾಡ್ತಾರೆ, ನೋಡೋಣ. ಸಿಚುವೇಶನ್ ಬರ್ತದೆ, ಅದ್ರ ಪ್ರಕಾರ ನೋಡಬೇಕಾಗ್ತದೆ. 90% ಜನ ನನ್ನ ಪರವಾಗಿದ್ದಾರೆ. ಅವರು ಸದನ ಸರಿ ನಡೆಸ್ತಾರೆ, ಸಾರ್ವಜನಿಕ ಹೇಳ್ತಾರೆ, ಮಾಧ್ಯಮದವ್ರು ಹೇಳ್ತಾರೆ, ಅವ್ರದ್ದೇ ಆದಂಥವ್ರು ಸೀನಿಯರ್ ಮಂದಿ ಹೇಳ್ತಾರೆ. ಬಟ್ ಅವರು ನೋಡೋಣ, ಅವ್ರದ್ದು ಏನೇನು ನಡೀತದೆ ನೋಡಿ. ನನಗೇನಿಲ್ಲ. ನನಗಂಥ ವಿಷಯ ಬಂದ್ರೆ ನಾವು 1 ನಿಮಿಷ ಅಲ್ಲಿ ಕೂಡೋದಿಲ್ಲ. ಅದ್ರ ನೋಟಿಸ್ ನಾನು ನೋಡಿನಿ ಅಂದ್ರೆ 1 ಸೆಕೆಂಡ್ನಲ್ಲಿ ರಾಜೀನಾಮೆ ಕೊಟ್ಟು ಮನೆ ಬರ್ತೀನಿ. ನನ್ನ ಗೌರವಕ್ಕಿಂತ ದೊಡ್ಡದಲ್ಲ. ಎಲ್ಲ ಸ್ಥಾನಮಾನ ಉಂಡಿನಿ. ಎಲ್ಲ 4-5 ಖಾತೆ ಮಂತ್ರಿ ಆಗಿದ್ದೀನಿ, 3 ಸಭಾಪತಿ ಆಗಿದ್ದೀನಿ, ಸರಿ ಶಾಸಕ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಂದ್ ಕಡೆ 30-40 ಸಚಿವಾಕಾಂಕ್ಷಿಗಳು ಚಾತಕ ಪಕ್ಷಿಗಳಂತ ಕಾಯ್ತಿದ್ದಾರೆ. ಇವತ್ತು ಪಟ್ಟಿ ಫೈನಲ್ ಆಗುತ್ತೆ, ನಾಳೆ ಪಟ್ಟಿ ಫೈನಲ್ ಆಗುತ್ತೆ ಅಂತ. ಸಂಪುಟ ಪಟ್ಟಿ ಫೈನಲ್ ಮಾಡ್ಲಿಕ್ಕೆ ಯಾಕಿಷ್ಟು ತಡ ಆಗ್ತಾ ಇದೆ? ಒಂದು ಮತ್ತೊಂದು, ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಪಡೆಯುವಂತಹ ಸಾಧ್ಯತೆ ಇದೆಯಾ? ಚೈತ್ರ, ಒಂದ್ ಕಡೆ ರಾಜ್ಯದಲ್ಲಿ ಸಂಕಷ್ಟ ಇರ್ತಕ್ಕಂಥದ್ದು, ಬರ ಇರ್ತಕ್ಕಂಥದ್ದು. ಈಗಾಗಲೇ ಕಾವೇರಿ ಸಂಬಂಧಪಟ್ಟ ಹಾಗೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ಬಿಡ್ಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಇದೀಗ ಎಲ್ಲೊಂದ್ ಕಡೆ
ಖಾಲಿ ಇರ್ತಕ್ಕಂಥ 20 ಸ್ಥಾನಗಳು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈಗಾಗಲೇ 1.5 ತಿಂಗಳಿಗೂ ಹೆಚ್ಚು ಸಮಯ ಆಯಿತು ಖಾಲಿ ಬಿಟ್ಕೊಂಡಿರ್ತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ 4 ದಿನ ಕೂಡ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ನೀಟ್ ಹೋರಾಟ, ಮತ್ತೊಂದು ಕಡೆ ಲೋಕಸಭೆ ಕಲಾಪಗಳ ಹೆಸರಿನಲ್ಲಿ ಪ್ರತಿದಿನ ಕೂಡ ರಾಜ್ಯದ ನಾಯಕರಿಗೆ ಸಭೆಯನ್ನು ಕರೆದು ಸಭೆಯನ್ನ ಮುಂದೂಡ್ತಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಹೈಕಮಾಂಡ್ ಕರ್ನಾಟಕ ವಿಚಾರದಾಗಿ ಅಷ್ಟೊಂದು ಸೀರಿಯಸ್ ತೆಗೆದುಕೊಳ್ತಿಲ್ಲ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಇಂಥ ಪರಿಸ್ಥಿತಿಯಲ್ಲಿ 1 ಗಂಟೆ ಕೂತು ಚರ್ಚೆ ಮಾಡಿ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶವನ್ನ ಕೊಡಬೇಕಾಗಿರ್ತಕ್ಕಂಥದ್ದು. ಮತ್ತು ದೇಶದಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಕೇವಲ 3 ರಾಜ್ಯಗಳಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ. ಕರ್ನಾಟಕ ಬಹುಮುಖ್ಯ ರಾಜ್ಯ ಆಗಿರ್ತಕ್ಕಂಥದ್ದು. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ದೆಹಲಿಯಲ್ಲಿ ಸಂಪುಟ ಪಟ್ಟಿ ಒಪ್ಪಿಗೆಯನ್ನ ಪಡೆಯೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಸರ್ಕಸ್ ನಡೆಸುತ್ತಿದ್ದಾರೆ. ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಸಮಯಾವಕಾಶವನ್ನ ನೀಡ್ತಾ ಇಲ್ಲ. ನಾಳೆ ಸಂಪುಟ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂತಹ ನಿರೀಕ್ಷೆಯಲ್ಲಿದ್ದಾರೆ ನಾಯಕರು. ದೆಹಲಿಯಿಂದ ಸಚಿವಾಕಾಂಕ್ಷಿಗಳು ಒಂದ್ ಕಡೆ ವಾಪಸ್ ಆಗ್ತಿದ್ದಾರೆ. ಜಮೀರ್ ಅಹಮದ್, GS ಪಾಟೀಲ್ ಸೇರಿದಂತೆ ಹಲವರು ಬರಿಗೈಲಿ ವಾಪಸ್ ಆಗ್ತಿದ್ದಾರೆ. ಇತ್ತ ಬೆಂಗಳೂರಿನ ಲೋಕಭವನದಲ್ಲಿ ಕೂಡ ಪ್ರಮಾಣ ವಚನ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾಳೆ ಪಟ್ಟಿ ಫೈನಲ್ ಆದ್ರೆ ನಾಡಿದ್ದೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ರಾಹುಲ್ ಗಾಂಧಿಯವರ ಸಮಯಾವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ರಾಜ್ಯ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿ ಕೂಡ ವಾಗ್ದಾಳಿ ನಡೆಸ್ತಾ ಇದೆ. ಇಲ್ಲಿ ಬರ ತಾಂಡವವಾಡ್ತಾ ಇದೆ, ಕಾವೇರಿ ಕಿಚ್ಚು ಹೊತ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ನಾಯಕರು ದೆಹಲಿಯಲ್ಲಿ ಕೂತಿದ್ದಾರೆ ಅಂತ ಬಿಜೆಪಿ ಕೂಡ ಆಕ್ರೋಶ ಹೊರ ಹಾಕ್ತಾ ಇದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಇದ್ರು. ಚಿದಾನಂದ್ ಪಟೇಲ್, ಯಾವಾಗ ಫೈನಲ್ ಆಗುವಂತ ಸಾಧ್ಯತೆ ಇದೆ? ನಾಳೆ ಆದ್ರೂ ರಾಹುಲ್ ಗಾಂಧಿ ಅವರ ಸಮಯಾವಕಾಶ ಸಿಗೋ ನಿರೀಕ್ಷೆ ಇದೆಯಾ? ಚೈತ್ರ ಹರೀಶ್, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಮತ್ತು ಯಾರನ್ನ ಸಚಿವರು ಮಾಡ್ಬೇಕನ್ನೋದು ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೊಂದ್ ಕಡೆ ದಿನೇ ದಿನೇ ಎಳೆದುಕೊಂಡು ಹೋಗ್ತಿರ್ತಕ್ಕಂಥದ್ದು. ಇಡೀ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರುಗಳು, ಶಾಸಕರುಗಳು ದೆಹಲಿಯಲ್ಲಿ ಜಾಂಡ ಹೊಡಿರ್ತಕ್ಕಂಥದ್ದು. ಕೇವಲ 1 ಗಂಟೆ ಸಮಯಾವಕಾಶ ಕೊಡ್ತಾ ಇರ್ತಕ್ಕಂಥದ್ದು ಹಲವಾರು ಟೀಕೆ ಟಿಪ್ಪಣಿ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ವಿಪಕ್ಷಗಳು ಕೂಡ ಈಗ ದೊಡ್ಡ ಟೀಕೆಯನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ತಡರಾತ್ರಿ ಸಭೆ ನಡೀತಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಈಗಾಗಲೇ ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸಂಬಂಧಪಟ್ಟ ಸಿದ್ಧತೆ ಮಾಡಿಕೊಳ್ಳುವಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚಿಸಿದ ಕಾರಣಕ್ಕಾಗಿ ಈಗಾಗಲೇ ಲೋಕಭವನದ ಎಲ್ಲಾ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಬಂದೋಬಸ್ತು ಕೂಡ ನಗರ ಪೊಲೀಸ್ ಕಮಿಷನರ್ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಾಗೆ ಸುದೀರ್ಘವಾಗಿ ಸಭೆಯನ್ನು ಕೂಡ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಮಾಡಿರ್ತಕ್ಕಂಥದ್ದು. ನಾಳೆ ಬಹುತೇಕ ಒಂದು ವೇಳೆ ಬೆಳಿಗ್ಗೆ ಸಭೆ ನಡೆದ್ರೆ ಕೆಲವೇ ಗಂಟೆಗಳಲ್ಲಿ ಪಟ್ಟಿ ಅಂತಿಮಗೊಳ್ಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡಂತಾದ್ರೆ ನಾಳೆ ಸಂಜೆ ಪ್ರಮಾಣ ವಚನ ಸ್ವೀಕರಿಸುವ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು, ಈಗಾಗಲೇ ಮಧ್ಯಪ್ರದೇಶಕ್ಕೆ ತೆರಳಿರ್ತಕ್ಕಂಥ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಕೂಡ ಮುಖ್ಯಮಂತ್ರಿಗಳ ಮನವಿ ಮೇರೆಗೆ ನಾಳೆ ಮಧ್ಯಾಹ್ನವೇ ಬೆಂಗಳೂರಿಗೆ ಆಗಮಿಸ್ತಿರ್ತಕ್ಕಂಥದ್ದು. ಮತ್ತು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಎಲ್ಲೊಂದ್ ಕಡೆ ನಾಳೆ ಆದಷ್ಟು ಬೇಗ ಕ್ಲಿಯರ್ ಆಗುವ ಸಾಧ್ಯತೆ ಇದೆ ಅಥವಾ ತಡರಾತ್ರಿ ಆಗುವ ಸಾಧ್ಯತೆ ಇದೆ ಎಂಬ ಕಾರಣಕ್ಕಾಗಿ ಒಂದಷ್ಟು ಅಮಿತ ವಿಶ್ವಾಸವನ್ನು ಕೂಡ ಹೊಂದಿರತಕ್ಕಂಥದ್ದು. ಆದ್ರೆ ಈ ಸಭೆಗೆ ಸಂಬಂಧಪಟ್ಟ ಈ ಕ್ಷಣದವರೆಗೂ ಕೂಡ ಯಾವುದೇ ಸಭೆ ಕೂಡ ನಡೆದಿಲ್ಲ. ಸದ್ಯದ ಮಾಹಿತಿಯ ಪ್ರಕಾರ ನಾಳೆ ಬೆಳಿಗ್ಗೆ ಸಭೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ನಾಳೆ ಸಭೆ ತಡವಾದ್ರೆ ಬಹುಶಃ ನಾಳೆ ಪ್ರಮಾಣ ವಚನವನ್ನು ಮತ್ತೆ ಮುಂದೂಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಶುಕ್ರವಾರ ಅಥವಾ ಮತ್ತೆ ಭಾನುವಾರ ಅಥವಾ ಬರ್ಲಿರ್ತಕ್ಕಂಥ ಸೋಮವಾರ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಚೈತ್ರ. ಚಿದಾನಂದ್ ಪಟೇಲ್, ಇನ್ನು ಮತ್ತೊಂದು ಕಡೆ ಪರಿಷತ್ ಸಭಾಪತಿಯವರ ರಾಜೀನಾಮೆ ಫಿಕ್ಸಾ ಅಂತ? ಈಗಾಗಲೇ ಸರ್ಕಾರದಿಂದ ಅವರಿಗೆ ಸ್ಪಷ್ಟ ಸೂಚನೆ ಹೋಗಿರ್ತಕ್ಕಂಥದ್ದು. ಬಸವರಾಜ ಹೊರಟ್ಟಿಯವರು JDS ಮತ್ತು ಬಿಜೆಪಿ ಹೊಂದಾಣಿಕೆಯಿಂದ ಅವರು ಸಭಾಪತಿಯಾಗಿ ಆಯ್ಕೆ ಆಗಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಈಗ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಈ ಹಿಂದೆ ಕೇವಲ ಸ್ಪಷ್ಟ ಬಹುಮತಕ್ಕೆ ಒಂದು ಪರಿಷತ್ನ ಒಬ್ಬ ಸದಸ್ಯರ ಸಹಾಯ ಬೇಕಿತ್ತು. ಆದ್ರೆ ಎಲ್ಲೊಂದ್ ಕಡೆ ಅದು ಸಾಧ್ಯ ಆಗ್ಲಿಲ್ಲ. ಇದೀಗ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ MLC ಆಗಿರ್ತಕ್ಕಂಥ ಪುಟ್ಟಣ್ಣ ಅಥವಾ MLC ಆಗಿರ್ತಕ್ಕಂಥ ಬೋಸರಾಜ್ ಹಾಗೂ
ನಸೀರ್ ಅಹಮದ್ ಸೇರಿದಂತೆ ಅನೇಕರು ಕೂಡ ಈಗಾಗಲೇ ಪೈಪೋಟಿಯಲ್ಲಿ ಇರ್ತಕ್ಕಂಥ, ಪ್ರಮುಖವಾಗಿ ಸಲೀಂ ಅಹಮದ್ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಪುಟ್ಟಣ್ಣ, ಸಲೀಂ ಅಹಮದ್ ಅಥವಾ ಬೋಸರಾಜ್ ಯಾರನ್ನಾದ್ರೂ ಕೂಡ ಸ್ಪೀಕರ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಇದರ ನಡುವೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಡುವಂತೆ ಸರ್ಕಾರ ಅವರಿಗೆ ಮನವಿಯನ್ನು ಮಾಡಿರ್ತಕ್ಕಂಥದ್ದು, ದೂರವಾಣಿ ಕರೆ ಮಾಡಿ ಕೂಡ ತಿಳಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲೊಂದ್ ಕಡೆ ಬಸವರಾಜ ಹೊರಟ್ಟಿ ಅವರು ನಾನೇನು ತಪ್ಪು ಮಾಡಿಲ್ಲ, ಒಂದು ಅವಿಶ್ವಾಸ ನಿರ್ಣಯವನ್ನ ಕೈಗೊಳ್ಳಲಿಕ್ಕೆ ಒಂದು ವೇಳೆ ನೋಟಿಸ್ ಕೊಟ್ರೆ ರಾಜೀನಾಮೆಯನ್ನು ಕೊಡ್ತೀನಿ, ನನ್ನ ತೀರ್ಮಾನವನ್ನ ಯೋಚಿಸಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ. ಆದ್ರೆ ಸರ್ಕಾರ ತಮ್ಮವರನ್ನ ಸಭಾಪತಿ ಮಾಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಸ್ಪಷ್ಟವಾದ ಬಹುಮತ ಇರತಕ್ಕಂಥದ್ದು. ಈಗಾಗಲೇ MLC ಪುಟ್ಟಣ್ಣ ಹಾಗೂ ಬೋಸರಾಜ್ ಹಾಗೂ ಸಲೀಂ ಅಹಮದ್ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಟ್ಟಾರೆ ಒಂದು ವೇಳೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಡ್ತಿದ್ರೆ ಸರ್ಕಾರ ಅವಿಶ್ವಾಸ ನಿರ್ಣಯವನ್ನ ಕೈಗೊಳ್ಳೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಸವರಾಜ ಹೊರಟ್ಟಿಯವರು ಅದಕ್ಕೂ ಮುಂಚಿತವಾಗಿ ರಾಜೀನಾಮೆ ಕೊಡ್ತಾರಂತ ಕೂಡ ಸದ್ಯದ ಕುತೂಹಲ ಅಂತ ಹೇಳುವಂಥದ್ದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೀಗ ಬಸವರಾಜ ಹೊರಟ್ಟಿಯವರಿಗೆ ರಾಜೀನಾಮೆ ಕೊಡುವಂತೆ ಸರ್ಕಾರ ಸೂಚಿಸಿರ್ತಕ್ಕಂಥದ್ದು. ಆ ಮುಖಾಂತರ ತಮ್ಮನ್ನು ಕೆಳಗಿಳಿಸುವುದು ಖಚಿತ ಎಂಬ ಸಂದೇಶ ಈ ಮುಖಾಂತರ ರವಾನೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅವಿಶ್ವಾಸ ನಿರ್ಣಯವನ್ನು ಕೈಗೊಂಡ್ರೆ ಅವಿಶ್ವಾಸ ನಿರ್ಣಯದಲ್ಲಿ ಸೋಲಾಗೋದು ಖಚಿತ ಮತ್ತು ಅನಿವಾರ್ಯವಾಗಿ ಸಭಾಪತಿ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಡ್ತಾರಾ ಅಥವಾ ಸರ್ಕಾರಕ್ಕೆ ಸವಾಲಾಗಿ ಅವಿಶ್ವಾಸ ನಿರ್ಣಯಕ್ಕೆ ಬದ್ಧರಾಗಿರ್ತಾರಂತೂ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಚೈತ್ರ. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.